ವೆಂಕಟೇಶ್ ಎಲ್ಲರಿಗೂ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ವ್ಯಕ್ತಿ. ಹಾಗಾಗಿ ಎಲ್ಲರೂ ಖುಷಿಯಿಂದ ಮಾಡ್ತಾ ಇರೋದು ಇಲ್ಲಿ. ನನ್ನ ಪ್ರೀತಿಯ ಗೆಳೆಯರಾದ ವೆಂಕಟೇಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 100 ವರ್ಷ ನಗ್ನಗ್ತಾ ಬಾಳಲಿ. ಸ್ನೇಹಿತರೆಲ್ಲ ಒಗ್ಗಟ್ಟಾಗಿ ಬಂದು ವಿಶ್ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಧನ್ಯವಾದಗಳು. ಜೋರಾಗಿ ಅನ್ನೋದಕ್ಕಿಂತ ಇದನ್ನು ವರ್ಷನೂ ಮಾಡ್ತಾ ಇರ್ತೀವಿ. ಏನು ಅಂದರೆ ಸ್ನೇಹಿತರೆಲ್ಲರೂ ಒಂದು ಬಾಂಧವ್ಯ, ಎಲ್ಲರೂ ಆಗಲೇ 50 ವರ್ಷ ಕ್ರಾಸ್ ಆಗೋಗಿದ್ದೀವಿ. ಎಲ್ಲ ಒಟ್ಟಿಗೆ ಇದೇ ಥರ ನಗ್ನಗ್ತಾ ಮುಂದೆ ಗೊತ್ತಿಲ್ಲ ಏನೇನೋ ಅಂದರೆ 50 ವರ್ಷ ಮುಗೀತು ಅಂದರೆ ಗೊತ್ತಿರಬೇಕಲ್ಲ ಎಲ್ಲ. ಸೊ ಇರೋ ಅಷ್ಟು ದಿನ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಅದರಲ್ಲೂ ವೆಂಕಟೇಶ್ ಎಲ್ಲರಿಗೂ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ವ್ಯಕ್ತಿ. ಹಾಗಾಗಿ ಎಲ್ಲರೂ ಖುಷಿಯಿಂದ ಮಾಡ್ತಾ ಇರೋದು ಇಲ್ಲಿ. ಸುಮ್ಮನೆ ಏನೋ ಬೇಕಾಬಿಟ್ಟು ಏನೋ ಒಂದು ನಡೀತಾ ಇದೆ ಅನ್ನೋ ಥರದಲ್ಲೆಲ್ಲ. ಸೊ ಹಾಗಾಗಿ ದೇವರು ವೆಂಕಟೇಶ್ಗೆ ಆಯಸ್ಸು ಆರೋಗ್ಯ ಮೇಯ್ನ್ ಬೇಕಾಗಿರೋದು. ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಏನೇ ಒಂದು ಕಷ್ಟ ಬಂದು ಎಲ್ಲ ಖಂಡಿತ ಆ ಥರದಲ್ಲಿ ಹೇಳ್ತಿಲ್ಲ. ಆ ಕಷ್ಟ ಸುಖಕ್ಕೆ ಆಗೋದ್ರಿಂದನೇ ಅಲ್ವಾ ಜನಗಳೆಲ್ಲ ಈ ಥರ ಬರೋದು. ಖಂಡಿತ ಅದರಲ್ಲಿ 2 ಮಾತಿಲ್ಲ. ನನ್ನ ಪ್ರೀತಿಯ ಗೆಳೆಯರಾದ ವೆಂಕಟೇಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವೆಂಕಟೇಶ್ ರವರು ಇಲ್ಲೆಲ್ಲರಿಗೂ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗಿ ಎಲ್ಲರ ಜೊತೆ ಆತ್ಮೀಯತೆಯಿಂದ ಇರ್ತಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವರ್ಷ ಸ್ನೇಹಿತರು ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸ್ನೇಹಿತರೆಲ್ಲ ಒಗ್ಗಟ್ಟಾಗಿ ಬಂದು ವಿಶ್ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಧನ್ಯವಾದ ಹೇಳ್ತೀನಿ. ಇವತ್ತು ವೆಂಕಟೇಶಣ್ಣವ್ರು ಬರ್ತಾರೆ. ವೆಂಕಟೇಶಣ್ಣವ್ರಿಗೆ ದೇವರು ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲ ಕೊಟ್ಟು ಇದು ಮಾಡಲಿ. ಅವರು 100 ವರ್ಷ ನಗ್ನಗ್ತಾ ಬಾಳಲಿ. ಜನಸೇವೆ ಮಾಡ್ಕೊಂಬಂದಿದ್ದಾರೆ. ಎಲ್ಲ ಜನಪರ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ದಾರೆ. ಅವ್ರ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ಬೇಡ್ಕೋತೀವಿ.